ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಜುಲೈ 2026ರಲ್ಲಿ ಸಿಂಹರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಸಿಂಹರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತವೆ. ಸಿಂಹರಾಶಿಗೆ ಅಧಿಪತಿ ರವಿ. ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರ ನಕ್ಷತ್ರದ 1ನೇ ಪಾದದೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದದವರೆಗೆ ಅನ್ವಯಿಸುತ್ತವೆ. ಈ ಜುಲೈ ಮಾಸದಲ್ಲಿ ಕೆಲವೊಂದು ಮುಖ್ಯವಾದಂತಹ ಗ್ರಹಗಳ ಬದಲಾವಣೆ ಇರುತ್ತವೆ. ಅದರಲ್ಲಿ ಜುಲೈ 7ರಿಂದ ಬುಧನು ವಕ್ರೀಕರಿಸಿದ ಸ್ಥಿತಿಯಲ್ಲಿ ಮಿಥುನದಲ್ಲಿರ್ತಾರೆ. ಜುಲೈ 6ರವರೆಗೆ ಬುಧನು ಕರ್ಕಾಟಕದಲ್ಲಿದ್ದು 7ರಿಂದ ವಕ್ರೀಕರಿಸಿದ ಸ್ಥಿತಿಯಲ್ಲಿ ಮಿಥುನ ರಾಶಿಯಲ್ಲಿರ್ತಾರೆ. ಜುಲೈ 4ರಂದು ಶುಕ್ರನು ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಜುಲೈ 16ರಂದು ರವಿ ಕರ್ಕಾಟಕ ರಾಶಿಗೆ, ಅಂದರೆ ನಿಮಗೆ ಸಿಂಹರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಬರ್ತಾರೆ. ಇನ್ನು ಶನಿ ಜುಲೈ 27ರಿಂದ ಶನಿಯೂ ಸಹ ವಕ್ರಗತಿಯಲ್ಲಿರ್ತಾರೆ. ಈ ಗ್ರಹಸ್ಥಿತಿಯಿಂದ ಸಿಂಹರಾಶಿಯವರಿಗೆ ಯಾವ ವಿಧವಾದಂತಹ ಫಲಗಳಿರುತ್ತವೆ ಅಂದರೆ, ಮೊದಲಿಗೆ ಆರೋಗ್ಯ ವಿಚಾರವನ್ನು ನೋಡೋದಾದರೆ ಕೇತು ನಿಮ್ಮ ಜನ್ಮರಾಶಿಯಲ್ಲಿದ್ದಾರೆ. ಜುಲೈನ ಒಂದು ಮೊದಲನೆಯ ಭಾಗ ಸ್ವಲ್ಪ ಮಾನಸಿಕ ಒತ್ತಡ, ಫ್ಯೂಚರ್ಗೆ ಸಂಬಂಧಿಸಿದಂತಹ ಅನಗತ್ಯವಾದಂತಹ ಭಯ, ಏನಾದರೂ ನಡೆಯುತ್ತಿದೆಯೇನೋ ಎಂಬಂತಹ ಒಂದು ರೀತಿಯ ಟೆನ್ಷನ್ಸು ಸ್ವಲ್ಪ ಬರಬಹುದು. ವಾಸ್ತವವಾಗಿ ಇಲ್ಲಿ ಪರಿಸ್ಥಿತಿಗಳು ಅಷ್ಟೊಂದು ಕಠಿಣವಾಗಿಲ್ಲವಾದರೂ ಸಹ ಮನಸ್ಸಿನಲ್ಲಿ ಸ್ವಲ್ಪ ಭಯ ಕಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಶಾರೀರಿಕವಾಗಿ ನೋಡೋದಾದರೆ ಜುಲೈ 16ರವರೆಗೆ, ಅಂದರೆ ರವಿ ನಿಮಗೆ ಲಾಭಸ್ಥಾನದಲ್ಲಿ ಮಿಥುನದಲ್ಲಿರುವಂತಹ ಸಮಯದವರೆಗೂ ಸಹ ನೀವು ಸ್ಟೇಬಲ್ ಆಗಿರ್ತೀರಿ. ನಿಮ್ಮ ಆರೋಗ್ಯ ಜುಲೈ 16ರವರೆಗೆ ರವಿ ಗ್ರಹ ಮಿಥುನದಲ್ಲಿರ್ತಕ್ಕಂತಹ ಸಮಯ ಆರೋಗ್ಯ ಬಹಳ ಉತ್ತಮವಾಗಿರ್ತದೆ. ಆದರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಜೀರ್ಣ ಸಮಸ್ಯೆಗಳಂತಹ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತವೆ. ಜುಲೈ 16ರ ನಂತರ ಈ ರವಿ ಗ್ರಹ ವ್ಯಯಸ್ಥಾನ 12ನೇ ಸ್ಥಾನಕ್ಕೆ ಹೋಗೋದ್ರಿಂದ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ಅವಕಾಶವಿರ್ತದೆ. ಈ ಸಮಯದಲ್ಲಿ ಮುಖ್ಯವಾಗಿ ನೆಗಡಿ, ಕೆಮ್ಮು, ಜ್ವರ, ಯಾವುದಾದರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ಸು, ಅಲರ್ಜೀಸು, ಪ್ರಯಾಣಗಳಲ್ಲಿ ಸ್ವಲ್ಪ ತಲೆನೋವು ಅಂದರೆ ಹೆಡ್ಡೇಕು, ಹಾಗೆ ಕಣ್ಣುಗಳ ಉರಿ, ಇಂತಹ ಕೆಲವೊಂದು ಸಮಸ್ಯೆಗಳು ಕಾಣುವಂತಹ ಅವಕಾಶವಿರ್ತದೆ. ಏನು ಮಾಡಬಹುದೆಂದರೆ, ನೀರನ್ನು ಹೆಚ್ಚಾಗಿ ಸೇವಿಸಿ, ಜಂಕ್ ಫುಡ್ಡು, ಲೇಟ್ ನೈಟ್ಸ್ ಕಡಿಮೆ ಮಾಡಿಕೊಳ್ಳಬೇಕು. ಅದೇ ರೀತಿ ಮಾನಸಿಕವಾಗಿ ನೋಡೋದಾದರೆ ಧ್ಯಾನ, ಜಪ, ಸಿಂಪಲ್ ಆಗಿರ್ತಕ್ಕಂತಹ ವಾಕಿಂಗು ಅಥವಾ ಯೋಗ, ಇವುಗಳನ್ನು ಫಾಲೋ ಮಾಡ್ತಕ್ಕಂತಹದ್ದು ಸೂಕ್ತ. ಇನ್ನು ಆರ್ಥಿಕ ವಿಚಾರವನ್ನು ನೋಡೋದಾದರೆ ಜುಲೈನ ಮೊದಲ ವಾರ ಸ್ವಲ್ಪ ಫೈನಾನ್ಷಿಯಲಿ ಟೈಟಾಗಿ, ಖರ್ಚುಗಳು ಹೆಚ್ಚಾಗಿ, ಇನ್ಕಮ್ ಸ್ವಲ್ಪ ಮಂದಗತಿಯಾಗಬಹುದು. ಮುಖ್ಯವಾಗಿ ಜುಲೈ 7ರವರೆಗೆ EMIಗಳಿರಬಹುದು, ಬಿಲ್ಸ್ಗಳು, ಹೌಸ್ ಖರ್ಚುಗಳು, ಇವೆಲ್ಲವೂ ಸಹ ಕ್ಲಿಯರ್ ಮಾಡಲಿಕ್ಕೆ ಕೆಲವೊಮ್ಮೆ ನಿಮ್ಮ ಸೇವಿಂಗ್ಸ್ ಹಣವನ್ನು ಸ್ವಲ್ಪ ಬಳಸಿಕೊಳ್ಳಬೇಕಾದಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಇನ್ನು ಜುಲೈ 7ರ ನಂತರ ಪರಿಸ್ಥಿತಿ ಬದಲಾಗ್ತದೆ. ಬುಧನು 11ನೇ ಸ್ಥಾನಕ್ಕೆ ಹೋಗೋದ್ರಿಂದ ಜುಲೈ 7ರಿಂದ ತಿಂಗಳ ಕೊನೆಯವರೆಗೂ ಸಹ 3 ಮುಖ್ಯವಾದಂತಹ ಆರ್ಥಿಕ ಲಾಭಗಳು ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಈ ಗೈನ್ಸು ಯಾವ ರೀತಿ ಬರುತ್ತೆ ಅಂದರೆ, ವಿದೇಶಿ ವ್ಯಕ್ತಿಗಳಿಂದ ಇರಬಹುದು, ಫಾರಿನ್ ಡೀಲ್ಸ್, ಸೈಡ್ ಇನ್ಕಮ್, ಆಲ್ಟರ್ನೇಟಿವ್ ವರ್ಕು, ಆನ್ಲೈನ್ ಪೇಮೆಂಟ್ಸು, ಈ ರೀತಿ ಈ ಒಂದು ಮುಖಾಂತರ ನಿಮಗೊಂದು ಮನಿ ಫ್ಲೋ ಎಂಬುದು ಹೆಚ್ಚಾಗಬಹುದು.
ಸೊ ಕುಜನು 9ನೇ ಸ್ಥಾನದ ಅಧಿಪತಿಯಾಗಿ ಆತ 10ನೇ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಸೊ ಕೋನಾಧಿಪತಿ ಕೇಂದ್ರಕ್ಕೆ ಬಂದಿರ್ತಾರೆ. ಇಲ್ಲೇನಾಗುತ್ತೆ, ರಾಜಯೋಗ ಏರ್ಪಡ್ತದೆ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಪ್ರಾಪರ್ಟಿ, ಗೋಲ್ಡು, ಶೇರ್ಸ್ ಇರಬಹುದು, ಹೊಸ ಬಿಸ್ನೆಸ್ ವೆಂಚರ್ಸು ಇಂತಹವುಗಳನ್ನು ಪ್ರಾರಂಭಿಸಲು ಇದು ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬಹುದು. ಆದರೆ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡದೆ ಪ್ರಾಪರ್ ಪ್ಲಾನಿಂಗು, ಎಕ್ಸ್ಪರ್ಟ್ಸ್ಗಳ ಒಂದು ಸಲಹೆಯನ್ನು ಪಡೆದು ಡಾಕ್ಯುಮೆಂಟ್ಸ್ಗಳನ್ನು ಚೆನ್ನಾಗಿ ಓದಿ ಅರ್ಥೈಸಿಕೊಂಡ ನಂತರ ಮುಂದೆ ಹೋಗ್ತಕ್ಕಂಥದ್ದು ಉತ್ತಮ. ಇನ್ನು ಉದ್ಯೋಗ, ಕೆರಿಯರ್ ಬಗ್ಗೆ ನೋಡೋದಾದರೆ ಈ ಜುಲೈ ಮಾಸದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಟೈಮ್ ತುಂಬ ಸ್ಟ್ರಾಂಗ್ ಇರುವಂತೆ ಕಾಣ್ತಾ ಇದೆ. ಜುಲೈ 5ರ ನಂತರ ಹೊಸ ಜಾಬ್ಗಳಿಗೆ ಅವಕಾಶ, ಹೊಸ ಪ್ರಮೋಷನ್ ಇರಬಹುದು, ಅಥವಾ ರೋಲ್ ಚೇಂಜ್ ಆಗ್ತಕ್ಕಂತಹದ್ದು, ಯಾವುದಾದ್ರೂ ಹೈಕ್ ಬರ್ತಕ್ಕಂತಹದ್ದು, ಹೊಸ ಪ್ರಾಜೆಕ್ಟು ರೆಸ್ಪಾನ್ಸಿಬಿಲಿಟಿ ಬರ್ತಕ್ಕಂತಹ ಯೋಗ ಇರ್ತದೆ. 10ನೇ ಮನೆಯಲ್ಲಿ ಕುಜನಿರೋದ್ರಿಂದ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿನ ಎನರ್ಜಿ, ಬಲವಾದಂತಹ ಧೈರ್ಯವಿರ್ತದೆ. ಅಂದರೆ ಸ್ಟ್ರಾಂಗಾಗಿ, ಬೋಲ್ಡಾಗಿ ಡಿಸಿಷನ್ನ ತೆಗೆದುಕೊಳ್ತೀವಿ. ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬ ಅದ್ಭುತವಾಗಿರ್ತವೆ. IT, ಇಂಜಿನಿಯರಿಂಗು, ಪಾಲಿಟಿಕ್ಸು, ಮ್ಯಾನೇಜ್ಮೆಂಟ್ಸು ಫೀಲ್ಡ್ನಲ್ಲಿರ್ತಕ್ಕಂಥವ್ರಿಗೆ ಇದು ತುಂಬ ಪವರ್ಫುಲ್ ಗೋಚಾರ ಸ್ಥಿತಿ ಅಂತಲೇ ಹೇಳ್ಬೋದು. ಪೆಂಡಿಂಗ್ ಕಾರ್ಯಗಳು, ಲಾಂಗ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇರಬಹುದು, ಇದುವರೆಗೂ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳು ಈ ಸಮಯ ನೀವೇನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಪುಷ್ ಮಾಡಿದರೆ ಕಂಪ್ಲೀಟ್ ಆಗ್ತಕ್ಕಂತಹ ಅವಕಾಶಗಳಿರ್ತವೆ. ಇನ್ನು ಕೆಲಸದ ಸಂಬಂಧ ಅಂದರೆ ವರ್ಕ್ ರಿಲೇಟೆಡ್ ನೀವು ಕೆಲವೊಮ್ಮೆ ಟ್ರಾವೆಲ್ಸ್ ಸಹ ಮಾಡಬೇಕಾಗಿ ಬರ್ತದೆ. ಇದು ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ಆಫೀಸ್ನಲ್ಲಿ ಈ ಸಮಯ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ನಿಮ್ಮ ಆಫೀಸ್ನಲ್ಲಿ ಮಹಿಳಾ ಬಾಸ್ ಅಥವಾ ಫೀಮೇಲ್ ಕೊಲೀಗ್ಸ್ ಜೊತೆಗೆ ಆರ್ಗ್ಯುಮೆಂಟ್ಸ್ ಆಗಲಿ, ಈಗೋ ಕ್ಲಾಶಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಆದ್ದರಿಂದ ಈ ಸಮಯ ಮಾತಿನಲ್ಲಿ ಹಿಡಿತ, ಕಮ್ಯುನಿಕೇಷನ್ ವಿಚಾರಗಳಲ್ಲಿ ಸ್ವಲ್ಪ ಸ್ಮೂತಾಗಿ ಮಾತನಾಡ್ತಕ್ಕಂತಹದ್ದು ಸೂಕ್ತ. ಇನ್ನು ಸಿಂಹರಾಶಿಯವರ ವ್ಯಾಪಾರ, ಬಿಸ್ನೆಸ್ ನೋಡೋದಾದರೆ, ವ್ಯಾಪಾರ ಮಾಡ್ತಿರ್ತಕ್ಕಂತಹ ಸಿಂಹರಾಶಿಯವರಿಗೆ ಮಿಶ್ರಣ ಫಲಗಳು ಅಂತ ಹೇಳ್ಬೋದು. ಅಂದರೆ ಮಿಕ್ಸ್ಡ್ ಫಲಗಳಿರ್ತವೆ. 10ನೇ ಮನೆಯಲ್ಲಿ ಕುಜನಿದ್ದಾಗ ಸಹಜವಾಗಿ ನಿಮ್ಮ ವ್ಯಾಪಾರದಲ್ಲಿ ಒಂದು ದೊಡ್ಡ ಶಾಕ್ ಕೊಡಬಹುದು ಅಂತಲೇ ಹೇಳ್ಬೋದು. ಇದರಿಂದ ಏನೆಂದರೆ ಲಯಬಿಲಿಟೀಸ್ ಹೆಚ್ಚಾಗುತ್ತವೆ, ಮೆಷಿನರಿ ಡ್ಯಾಮೇಜ್ ಆಗ್ತಕ್ಕಂತಹದ್ದಿರಬಹುದು, ಸಣ್ಣ ಪುಟ್ಟ ರಿಪೇರಿಗಳು ಬರಬಹುದು, ಯಾವುದಾದರೂ ವಸ್ತುಗಳು ನೀವು ಕಳಿಸಿರ್ತಕ್ಕಂತಹ ವಸ್ತುಗಳು ರಿಜೆಕ್ಟ್ ಆಗ್ತಕ್ಕಂತಹದ್ದು ಅಥವಾ ಗೂಡ್ಸು ಡ್ಯಾಮೇಜ್ ಆಗ್ತಕ್ಕಂತಹದ್ದು, ಫೈನಾನ್ಷಿಯಲ್ ಲಾಸಸ್, ಇಂತಹ ಸಮಸ್ಯೆಗಳು ಸ್ವಲ್ಪ ಕಾಣುವಂತಹ ಅವಕಾಶವಿರ್ತದೆ. ಇನ್ನೊಂದು ಕಡೆ ನೋಡೋದಾದರೆ ಜುಲೈ 7ರ ನಂತರ ಬುಧ 11ನೇ ಸ್ಥಾನಕ್ಕೆ ಹೋದ ನಂತರ ಬಿಸ್ನೆಸ್ಸು ಸ್ವಲ್ಪವಾಗಿ ಇಂಪ್ರೂವ್ ಆಗ್ತಕ್ಕಂತಹ ಅವಕಾಶವಿರ್ತದೆ. ಅಂದರೆ ತಿಂಗಳ ಪ್ರಾರಂಭದಲ್ಲಿ ಕೆಲವೊಂದು ಸಮಸ್ಯೆಗಳು, ನಂತರ ರಿಕವರಿ ಪ್ಲಸ್ ಹೊಸ ಚಾನ್ಸಸ್ ಬರ್ತಕ್ಕಂತಹ ಸಾಧ್ಯತೆಗಳು. ಸೊ ವಾಸ್ತವವಾಗಿ ನೋಡೋದಾದರೆ ಇಲ್ಲಿ ವ್ಯಾಪಾರಸ್ಥರಿಗೆ ಸಲಹೆ ಏನೆಂದರೆ, ಜುಲೈ 1ರಿಂದ 7ರವರೆಗೆ ದೊಡ್ಡ ಲೋನ್ಸ್ಗಳು, ದೊಡ್ಡ ಆರ್ಡರ್ಗಳು, ಹೆವಿ ರಿಸ್ಕ್ಗಳನ್ನು ಅವಾಯ್ಡ್ ಮಾಡಬೇಕು. ಮೆಷಿನ್ಸು, ವೆಹಿಕಲ್ಸು, ಟೂಲ್ಸು, ಮೇಂಟೆನೆನ್ಸ್ ಎಂಬುದು ಮೊದಲೇ ನೋಡಿಕೊಳ್ಬೇಕು. ಕ್ಲೈಂಟ್ಸ್ ಡೀಲ್ಸ್ ಅಥವಾ ಯಾವುದಾದರೂ ಪತ್ರಗಳ ಮೇಲೆ ಸೈನ್ ಮಾಡುವಾಗ ಒಮ್ಮೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ ನಂತರ ಸೈನ್ ಮಾಡುವುದು ಒಳ್ಳೆಯದು. ಏಕೆಂದರೆ ಬುಧನು ವಕ್ರೀಕರಿಸಿರೋದ್ರಿಂದ ಸೈನ್ ಮಾಡುವಾಗ ನೋಡಿ ಅವುಗಳನ್ನು ನೀಟಾಗಿ ಓದಿ ಸೈನ್ ಮಾಡಿ. ಅದೇ ರೀತಿ ವಿದ್ಯೆಯನ್ನು ನೋಡೋದಾದರೆ ಅಬ್ರಾಡ್ ಚಾನ್ಸಸ್ ಇರಬಹುದು, ಸ್ಟೂಡೆಂಟ್ಸ್. ಹಾಗೆ ಇದರ ಬಗ್ಗೆ ಸಂಪೂರ್ಣ ಫಲಗಳು ಹೇಳಬೇಕಂದ್ರೆ, ಗುರುಗ್ರಹ ನಿಮಗೆ ಅಂದರೆ ಸಿಂಹರಾಶಿಯವರಿಗೆ 12ನೇ ಸ್ಥಾನದಲ್ಲಿದ್ದಾಗ ಫಾರಿನ್ ಎಜುಕೇಷನ್ನು, ಲಾಂಗ್ ಡಿಸ್ಟೆನ್ಸ್ ಪ್ರಯಾಣಗಳು, ದೂರ ನಗರಗಳು ಅಥವಾ ಹಾಸ್ಟೆಲ್ಸ್ಗೆ ಅಲ್ಲಿ ಓದುವಂತಹ ವಿಷಯಗಳಲ್ಲಿ ತುಂಬ ಸ್ಟ್ರಾಂಗ್ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ವಿದೇಶದಲ್ಲಿ ಓದಬೇಕೆಂದು ಪ್ಲ್ಯಾನ್ ಮಾಡ್ತಾ ಇರ್ತಕ್ಕಂಥವರು ಅಥವಾ ಕೆರಿಯರ್ಗಾಗಿ ಹೊರದೇಶಕ್ಕೆ ಹೋಗಲು ಇರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ಪೇಪರ್ ವರ್ಕ್ ಇರಬಹುದು, ಅಪ್ಲಿಕೇಶನ್ಸು, ವೀಸಾ, ಅಡ್ಮಿಷನ್ ಪ್ರೋಸೆಸ್ ಇಂತಹವುಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಸೊ ಜ್ಞಾನ,
ಫೋಕಸ್ಸು, ಕಾನ್ಸಂಟ್ರೇಷನ್ ಇವೆಲ್ಲವನ್ನು ನೋಡೋದಾದರೆ ಜುಲೈ ಮೊದಲ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇವೆಲ್ಲವೂ ಸಹ ತುಂಬ ಸ್ಟ್ರಾಂಗ್ ಆಗಿರುತ್ತವೆ. ಫೋಕಸ್ ಇರಬಹುದು, ಎಜುಕೇಷನ್ನು, ಕಾನ್ಸಂಟ್ರೇಷನ್ ಎಲ್ಲವೂ ತುಂಬ ಅದ್ಭುತವಾಗಿರ್ತವೆ. ಆದರೆ ವಿದ್ಯಾರ್ಥಿಗಳಿಗೆ ಜುಲೈ 16ರ ನಂತರ, ಜುಲೈನ ಒಂದು ಸೆಕೆಂಡ್ ಹಾಫ್, ರವಿ 12ನೇ ಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮ ರಾಶಿಯಾಧಿಪತಿ 12th ಹೌಸ್ನಲ್ಲಿರ್ತಾರೆ. ಸೊ ಮೂಡ್ ಸ್ವಿಂಗ್ಸ್ ಇರಬಹುದು, ಕನ್ಫ್ಯೂಷನ್ ಇರ್ತದೆ. ವಿದ್ಯೆಗಿಂತಲೂ ಸಹ ಪ್ರೀತಿ, ಗೇಮ್ಸ್ ಇರಬಹುದು, ಎಂಟರ್ಟೈನ್ಮೆಂಟ್ಸ್ಗಳ ಮೇಲೆ ನಿಮ್ಮ ಮನಸ್ಸು ಬದಲಾಗತಕ್ಕಂತಹ ಅವಕಾಶಗಳಿರುತ್ತವೆ. ಸೊ ಇಂತಹ ಸಮಯದಲ್ಲೇ ಸ್ಟೂಡೆಂಟ್ಸ್ ತುಂಬ ಜಾಗ್ರತೆಯಿಂದಿರಬೇಕು. ಮಧ್ಯದಲ್ಲಿ ಪ್ರೀತಿ, ಗೇಮ್ಸು, ಮೊಬೈಲು, ಈ ಸೋಷಿಯಲ್ ಮೀಡಿಯಾಗಳ ಮನಸ್ಸು ನಿಮ್ಮನ್ನು ಒಂದು ರೀತಿ ಅದನ್ನು ಸೆಳೆಯುತ್ತಾರೆ. ಸೊ ನೀವು ವಿದ್ಯೆಯಲ್ಲಿ ಹೆಚ್ಚಿನ ಗಮನ ಮತ್ತು ಫೋಕಸ್ ನೀಡುವುದು ಬಹಳ ಮುಖ್ಯ. ಜುಲೈ 12ರ ನಂತರ ಪ್ಯಾರೆಂಟ್ಸ್ ಕಡೆಯಿಂದ ಫೀಸು, ಗ್ಯಾಜೆಟ್ಸು, ವೆಹಿಕಲ್ಲು, ಹೀಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಒಂದು ವಿಶ್ ಫುಲ್ಫಿಲ್ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಇನ್ನು ಪ್ರೀತಿ, ವಿವಾಹ, ಫ್ಯಾಮಿಲಿ ವಿಚಾರವನ್ನು ಗಮನಿಸೋದಾದರೆ ಸಿಂಗಲ್ ಆಗಿರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ತುಂಬ ಹೆಚ್ಚಿನ ಪಾಸಿಟಿವ್ ವೈಬ್ಸ್ ಕಾಣ್ತಾ ಇವೆ. ನಿಮ್ಮ ಜನ್ಮಜಾತಕವೂ ಸಹ ಬಲವಾಗಿದ್ದರೆ ಹೊಸ ಫ್ರೆಂಡ್ಶಿಪ್ಪು, ಒಂದು ರೀತಿಯ ಅಟ್ಯಾಚ್ಮೆಂಟ್ಸು, ಲವ್ ಫೀಲಿಂಗ್ಸ್ ಹೆಚ್ಚಾಗ್ತಕ್ಕಂತಹ ಒಳ್ಳೆಯ ಒಂದು ಸಿಚುಯೇಷನ್ ಸಹ ನಿಮಗೆ ಬರಬಹುದು. ನಿಮಗೆ ಮುಖ್ಯವಾದ ವಿಚಾರ ಏನಂದರೆ ಜುಲೈ 16ರ ನಂತರ ಈ ರವಿ ಮತ್ತು ಗುರು ಸೇರುವಂತಹ ಕಾಂಬಿನೇಷನ್ನಿಂದ ಯಾರಾದರೆ ಎಕ್ಸ್ ಪಾರ್ಟ್ನರ್ ನಿಮ್ಮಿಂದ ಸೆಪರೇಟ್ ಆಗಿರ್ತಾರೋ ಅವರು ಮರಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಕ್ಕಂತಹ ಕೆಲವೊಂದು ಅವಕಾಶಗಳು ಇರುತ್ತವೆ. ಅಂದರೆ ಈ ಹಿಂದೆ ದೂರವಾಗಿರ್ತಕ್ಕಂಥವರು ಮರಳಿ ನಿಮ್ಮನ್ನು ಸೇರುವುದಕ್ಕೆ ಅವಕಾಶಗಳು ಕೂಡಿ ಬರುತ್ತವೆ. ಒಂದು ಮೆಸೇಜ್ ಇರಬಹುದು, ಅಥವಾ ಒಂದು ಫೋನ್ ಕಾಲ್, ಅಥವಾ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಮರಳಿ ನಿಮ್ಮೊಂದಿಗೆ ಮಾತನಾಡ್ತಕ್ಕಂತಹ ಯೋಗವೂ ಸಹ ಕಾಣ್ತೀವಿ. ಇನ್ನು ಈ ಸಮಯ ಸಿಂಹರಾಶಿಯವರ ಪಾರ್ಟ್ನರ್ಗೂ ಸಹ ಈ ತಿಂಗಳು ಪ್ರಮೋಷನ್ ಆಗಿರಬಹುದು, ಪೆಂಡಿಂಗ್ ಮನಿ ರಿಲೀಸ್ ಆಗ್ತಕ್ಕಂತಹದ್ದು, ಇನ್ಫ್ಲೂಯೆನ್ಸ್ ವ್ಯಕ್ತಿಗಳೊಂದಿಗೆ ಪರಿಚಯ ಆಗ್ತಕ್ಕಂತಹ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತವೆ. ಇನ್ನು ಮ್ಯಾರಿಡ್ ಪೀಪಲ್ಸು, ವಿವಾಹಿತರ ವಿಷಯವನ್ನು ತಿಳಿಸೋದಾದರೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಆದರೆ 7ನೇ ಸ್ಥಾನದಲ್ಲಿ ರಾಹು ಇದ್ದಾರೆ, 8ನೇ ಸ್ಥಾನದಲ್ಲಿ 7ನೇ ಅಧಿಪತಿ ಶನಿ ಇದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಇಬ್ಬರಲ್ಲೂ ಕ್ಲಾಶಸ್ ಆಗ್ತಕ್ಕಂತಹ, ಮಾತಿನಲ್ಲಿ ಸ್ಟ್ರೆಸ್ ಇರ್ತದೆ. ನನಗೆ ವೈಯಕ್ತಿಕವಾಗಿ ಏನು ಬೇಕೆಂದು, ಅಥವಾ ಅದೇ ರೀತಿ ಮನೆಯ ಜೀವನ ಹೇಗೆ ನಡೆಸ್ಕೊಳ್ಬೇಕು ಎಂಬಂತಹ ಕನ್ಫ್ಯೂಷನ್ ಕಾಣಬಹುದು. ಸೊ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ, ಅಥವಾ ಆ ಒಂದು ಸಣ್ಣ ಪುಟ್ಟ ವಿಷಯಗಳ ಮೇಲೆ ನೀವು ದೊಡ್ಡದಾಗಿ ಡಿಸ್ಕಸ್ ಮಾಡಬಾರ್ದು. ಒಪಿನಿಯನ್ಸು, ವ್ಯಾಲ್ಯೂಸ್ಗಳ ಮೇಲೆ ಗಟ್ಟಿಯಾದಂತಹ ವಾದಗಳನ್ನು ಅವಾಯ್ಡ್ ಮಾಡಿ. ಇಷ್ಟೆಲ್ಲವೂ ಇದ್ದರೂ ಸಹ ಇದೇ ಸಮಯದಲ್ಲಿ ನಿಮ್ಮಿಬ್ಬರ ನಡುವೆ ಗಿಫ್ಟ್ಗಳ ಎಕ್ಸ್ಚೇಂಜು, ಯಾವುದಾದರೂ ದೂರ ಪ್ರಯಾಣ, ಹಾಗೆ ದೇವಾಲಯಗಳ ಭೇಟಿ, ಇವುಗಳು ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಒಂದು ಸ್ವಲ್ಪ ಸ್ವೀಟ್ನೆಸ್ಸು ಹೆಚ್ಚಾಗಿಸುತ್ತೆ ಅಂತ ಹೇಳಬಹುದು. ಹಾಗೆ ನೀವು ಈ ಸಮಯ ಸ್ವಲ್ಪ ತಾಳ್ಮೆಯಿಂದ ನಡೆಯೋದ್ರಿಂದ ದಾಂಪತ್ಯ ಜೀವನ ಮತ್ತು ನಿಮ್ಮ ಕುಟುಂಬ ಜೀವನ ತುಂಬ ಅದ್ಭುತವಾಗಿರಲು ಸಹಕಾರಿಯಾಗುತ್ತೆ. ಸೊ ಇನ್ನು ಜುಲೈ 2026ರಲ್ಲಿ ಸಿಂಹರಾಶಿಯವರು ಇನ್ನೂ ಉತ್ತಮವಾಗಿ ಮ್ಯಾನೇಜ್ ಮಾಡಿಕೊಳ್ಳೋದಕ್ಕೆ, ಈ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣಲಿಕ್ಕೆ ರೆಮಿಡಿ ಏನಂದರೆ, ನಿಮ್ಮ ರಾಶ್ಯಾಧಿಪತಿ ರವಿ, ಸೂರ್ಯ ಭಗವಾನ್ ಪ್ರತಿದಿನ ಜಲಾರ್ಪಣೆ ಮಾಡ್ತಕ್ಕಂತಹದ್ದು, ಮತ್ತು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪಿಸಿ. ಹಾಗೆ ರವಿಗ್ರಹ ಹೆಲ್ತು, ಕಾನ್ಫಿಡೆನ್ಸು, ಫೈನಾನ್ಸ್, ಹೀಗೆ ಪ್ರತಿಯೊಂದಕ್ಕೆ ಅನುಕೂಲ ನೀಡಲು ಶಕ್ತಿಯುತವಾದಂತಹ ಉಪಾಯ ಇದು ಅಂತಲೇ ಹೇಳಬಹುದು. ಅದೇ ರೀತಿ ಹನುಮಾನ್ ಚಾಲಿಸ ಸಹ ಓದಬಹುದು. ಆಧ್ಯಾತ್ಮಿಕ ವಿಚಾರಗಳು ಕೇಳ್ತಕ್ಕಂತಹದ್ದು, ನಿಮಗೆ ಹನುಮಾನ್ ಚಾಲಿಸ ಓದಲಿಕ್ಕೆ ಬರಲಿಲ್ಲ ಅಂದರೆ ಅದನ್ನು ಕೇಳುವಂಥದ್ದು ಸಹ ಮಾಡಬಹುದು. ಇನ್ನೂ ನಿಮಗೆ ಸಾಧ್ಯವಾದರೆ ಕುಜನು 10ನೇ ಸ್ಥಾನದಲ್ಲಿದ್ದಾರೆ. ಸೊ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟಕವನ್ನು ಓದುವುದು, ಇದರಿಂದ ಒಂದು ರೀತಿಯ ಭಯ, ಟೆನ್ಷನ್ಸು, ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತವೆ. ಇನ್ನು ಗುರುವು ಜಲರಾಶಿಯಲ್ಲಿದ್ದಾರೆ. ಸೊ ನೀವು ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಸ್ತಕ್ಕಂತಹದ್ದಾಗಿರಬಹುದು, ಅಥವಾ ಶಿವಾಲಯ ದೇವಾಲಯಗಳಿಗೆ ಹೋಗಿ ಒಂದು ಶಿವನ ದರ್ಶನ ಮಾಡಿಕೊಳ್ತಕ್ಕಂತಹದ್ದು, ಇವೆಲ್ಲವೂ ಸಹ ನಿಮಗೆ ಬಹಳ ಲಾಭದಾಯಕವಾಗಿರ್ತವೆ ಮತ್ತು ಮಾನಸಿಕವಾಗಿ ನೀವು ಪ್ರಶಾಂತವಾಗಿರ್ತೀರಿ. ಸೊ ಇದಿಷ್ಟು ಜುಲೈ ತಿಂಗಳ ಸಿಂಹರಾಶಿಯವರ ಫಲಗಳು. ವೀಕ್ಷಕರೇ, ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ,
ಹಾಗೆ ಶ್ರೀ ಸುಬ್ರಹ್ಮಣ್ಯ ನಮಃ ಎಂದು ಕಾಮೆಂಟ್ ಮಾಡೋದರಿಂದ ಈ ತಿಂಗಳು ನೀವು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣಲಿಕ್ಕೆ ಅವಕಾಶವಿರ್ತದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.